ಶಾಸಕ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಕಾರ್ಯಕರ್ತರಲ್ಲಿ ಒಂದು ರೀತಿಯ ಆಕ್ರೋಶ ಹೆಚ್ಚಾಗಿದೆ. ಹಿಂದೂ ಪರ ಸಂಘಟನೆಗಳು, ಪಂಚಮಸಾಲಿ ಸಮುದಾಯದವರು, ಯತ್ನಾಳ್ ಬೆಂಬಲಿಗರು ಎಲ್ಲರೂ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರೊಬ್ಬರು ವಿರಳ ವ್ಯಕ್ತಿ ನೀವೆಲ್ಲ ಇಂಥ ವ್ಯಕ್ತಿತ್ವವನ್ನು ಮುಂದೆ ತರಬೇಕು. ದಯವಿಟ್ಟು ಪರಿಶೀಲನೆ ಮಾಡಿಕೊಂಡು ಮತ್ತೆ ನಮ್ಮ ಮನೆಗೆ ತಂದು ಮರಳಿಗೂಡಿಗೆ ಕರ್ಕೊಂಡು ಬಂದು ನಾಯಕತ್ವದಲ್ಲಿ ನಾವು ಮಲ್ಲನಗೌಡ ಪಾಟೀಲ್ ಅಖಿಲ ಭಾರತ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಿಂದೂನೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಹಿಂದೂನೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇವತ್ತು ನಾವು ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವ್ರನ್ನ ಎಲ್ಲ ಬೆನ್ನೆಲುಬು ನಾವು ಇದ್ದೀವಿ. ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಉನ್ನತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳಂತ ಅಮಿತ್ ಶಾಜಿ ಅವರು, ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿ ಅವರು ಹಾಗೂ ಎಲ್ಲ RSS ಹಿರಿಯರಿಗೂ ಕೂಡ, ಹಿಂದೂ ಮಠಾಧೀಶರಿಗೆ ಎಲ್ಲರಿಗೂ ಕೂಡ ನಾವು ಹೇಳ್ತಾ ಇದ್ವಿ, ಬಂಧುಗಳೇ, ಇಂಥ ಒಬ್ಬ ಹಿಂದೂ ನಾಯಕ ಒಬ್ಬೊಬ್ಬರು ಒಂದೊಂದು ತಲೆಮಾರಿಗೆ ಹುಟ್ಟುತ್ತಾರೆ. ಅದಕ್ಕೆ ಇವರೊಬ್ಬರು ವಿರಳ ವ್ಯಕ್ತಿತ್ವವನ್ನು ನೀವೆಲ್ಲ ಇಂಥ ವ್ಯಕ್ತಿತ್ವವನ್ನು ಉಳಿಸ್ಕೋಬೇಕು, ಅವರನ್ನು ಮುಂದೆ ತರಬೇಕು. ದಯವಿಟ್ಟು ಪರಿಶೀಲನೆ ಮಾಡಿಕೊಂಡು ಮತ್ತೆ ನಮ್ಮ ಮನೆ ಮಗನನ್ನು ನಮ್ಮ ಮನೆಗೆ ತಂದು ಮರಳಿಗೂಡಿಗೆ ಕರ್ಕೊಂಡು ಬಂದು ಅವರ ನಾಯಕತ್ವದಲ್ಲಿ ನಾವು ಬೆಳೆಸಬೇಕಾಗಿದೆ. ಮಲ್ಲನಗೌಡ ಪಾಟೀಲ್ ಕೋರ್ವಾರ್, ಅಖಿಲ ಭಾರತ ಲಿಂಗಾಯತ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಂಚಮಸಾಲಿ ಸಮುದಾಯದ ಕೆಲ ನಾಯಕರು ಹಾಗೂ ಹಿಂದೂ ಪರ ಸಂಘಟನೆಗಳ ನಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಿ ಹೈಕಮಾಂಡ್ ನಾಯಕರು ಕೂಡಲೇ ಯತ್ನಾಳ್ ಅವರನ್ನ ಮತ್ತೆ ವಾಪಸ್ ಪಕ್ಷಕ್ಕೆ ಕರೆ ತಗೋಬೇಕು, ಯತ್ನಾಳ್ ಅವರ ಒಂದು ಏನು ನಾಯಕತ್ವ ನಮಗೆಲ್ಲ ಕೂಡ ಬೇಕು, ಯತ್ನಾಳ್ ಅವರನ್ನ ಕೈ ಬಿಡಬಾರ್ದು. ಇವತ್ತು ಪಕ್ಷಕ್ಕಾಗಿ ಯತ್ನಾಳ್ ಅವರು ಸಾಕಷ್ಟು ದುಡಿದಿದ್ದಾರೆ, ಕುಟುಂಬ ರಾಜಕಾರಣ ಬಿಡಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಯಡಿಯೂರಪ್ಪನವರು ಅದನ್ನು ಮಾಡ್ತಾ ಇದ್ದಾರೆ. ಸೊ ಮುಂದಿನ ಚುನಾವಣೆಯಲ್ಲಿ ಬಲ ಪ್ರದರ್ಶನ ಮಾಡ್ತೀವಿ, ಒಂದು ವೇಳೆ ನೀವೇನಾದರೂ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಕರೆ ತರದೇ ಇದ್ರೆ ಅಂತ ಹೇಳಿ ಈಗ ಯತ್ನಾಳ್ ಉಚ್ಚಾಟನೆ ವಿಚಾರಕ್ಕೆ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಮೋದಿ, ಅಮಿತ್ ಶಾ ಮಧ್ಯಪ್ರವೇಶ ಮಾಡಬೇಕು, ಯತ್ನಾಳ್ ಇಲ್ಲದಿದ್ದರೆ BJP ಪಕ್ಷವೇ ಇಲ್ಲ ಅಂತ ಹೇಳಿ ಇವತ್ತು ಅವರ ಬೆಂಬಲಿಗರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆ ನಡೆಸುವ ಮೂಲಕ ಪ್ರತಿಭಟನಾಕಾರರು ಇವತ್ತು ಹೈಕಮಾಂಡ್ ಕಣ್ಣು ತೆರೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ರನ್ನ ನೀವು ಉಚ್ಚಾಟನೆ ಮಾಡಿರ್ಬೋದು, ಆದರೆ ಯತ್ನಾಳ್ ಅವರು ಯಾವತ್ತಿಗೂ ಕೂಡ ನಮ್ಮ ನಾಯಕ ಅಂಥೇಳಿ ಪಂಚಮಸಾಲಿ ಸಮುದಾಯದ ಹಿಂದೂ ಪರ ಸಂಘಟನೆಗಳಿಂದ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಯಿತು. ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಈ ಪ್ರತಿಭಟನೆಯಲ್ಲಿ ಇವತ್ತು ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹೈಕಮಾಂಡ್ ತೆಗೆದುಕೊಂಡಿರುವಂಥ ನಿರ್ಧಾರವನ್ನು ಬದಲಿಸಬೇಕು, ಯಡಿಯೂರಪ್ಪನವರು ಕುಟುಂಬ ರಾಜಕಾರಣವನ್ನು ಬಿಡಬೇಕು, ಒಟ್ಟಿನಲ್ಲಿ ಯತ್ನಾಳ್ ಅವ್ರಿಗೆ ಏನು ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯ ದಯವಿಟ್ಟು ಆಗಬಾರ್ದು ಅಂಥೇಳಿ ಸದ್ಯ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಹಿಂದೂ ಪರ ಹೋರಾಟಗಾರರು, ಯತ್ನಾಳ್ ಬೆಂಬಲಿಗರು, ಪಂಚಮಸಾಲಿ ನಾಯಕರು ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹೇರಿದ್ದಾರೆ.